ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನಿಮಗೆ ನಿಮ್ಮ ತಲೆ ಸಿಂಪಲ್ ಆಗಿರುವಂತಹ ನೀವು ನಿಮ್ಮ ತಲೆ ಕೂದಲು ಎಷ್ಟೇ ಒಂದು ಕೆಂಚದಾಗಿ ಅಂದರೆ ಗ್ರೇ ಕಲರ್ಸ್ ಏರಿದ್ರು ಸಹ ಕೂಡ ಮತ್ತೆ ವೈಟ್ ಶಾಶ್ವತವಾಗಿ ಕಪ್ಪಾಗೋದು ಕೆಲಸ ಮಾಡುತ್ತೆ. ನೀವು ತಿಂಗಳು ಬಳಸುವಂತಹ ಹೇರ್ ಡೇಗಳಲ್ಲಿ ತುಂಬ ಕೆಮಿಕಲ್ಸ್ ಇರುತ್ತೆ ಮತ್ತು ಏರ್ ಕಲರ್ಗಳಾಗಿರ್ಬೋದು. ಸೊ ಅದೆಲ್ಲ ಸಹ ಕೂಡ ಟೆಂಪ್ರವರಿ ರಿಸಲ್ಟ್ ಕೊಡುತ್ತೆ. ಬಟ್ ಈ ಒಂದು ಹೇರ್ ಆಯಿಲ್ನ ನೀವು ವಾರದಲ್ಲಿ ಒಮ್ಮೆ ಯೂಸ್ ಮಾಡೋದ್ರಿಂದ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಅಂತಲೇ ಹೇಳ್ಬೋದು. ಈಗ ಅಲ್ಲೊಂದು ಇಲ್ಲೊಂದು ಬಿಳಿ ಕೂದಲು ನಿಮಗೆ ಕಾಣಿಸ್ಕೊಳ್ತಿದೆ ಇಲ್ಲ ಅನ್ನೋದಾದರೆ ತಲೆ ತುಂಬ ಗ್ರೇ ಹೇರ್ಸ್ ಇದೆ. ಸೊ ಅಂಥವರು ಈ ಒಂದು ಹೋಮ್ ರೆಮಿಡಿನ ಆರಾಮಾಗಿ ಟ್ರೈ ಮಾಡ್ಕೊಳ್ಬಹುದು. ಈಗ ಆಲ್ರೆಡಿ ಬಂದಿರುವಂತಹ ಬಿಳಿ ಕೂದಲನ್ನು ಏನು ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಒಂದೇ ಸೊಲ್ಯೂಷನ್ ಹೇರ್ ಕಲರ್. ಬಟ್ ಈಗ ತಾನೇ ಅಲ್ಲೊಂದು ಇಲ್ಲೊಂದು ಬರ್ತಿದೆ ಮತ್ತು ಮುಂದೆ ಆ ಒಂದು ಯಾವುದೇ ಒಂದು ಬಿಳಿ ಕೂದಲು ಬರಬಾರ್ದು, ಕಡಿಮೆ ಆಗಬೇಕು ಅನ್ನೋರು ಈ ಒಂದು ಹೇರ್ ಆಯಿಲ್ನ ನೀವು ವಾರದಲ್ಲಿ ಒಮ್ಮೆ ಯೂಸ್ ಮಾಡಿದ್ರೆ ಸಾಕಾಗತ್ತೆ. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೇರ್ ಆಯಿಲ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ಈ ಒಂದು ಹೇರ್ ಆಯಿಲ್ನ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಲೋಂಜಿ ಸೀಡ್ಸ್ ಪೌಡರ್, ಕಲೋಂಜಿ ಬೀಜ ಅಥವಾ ಕಲೋಂಜಿ ಸೀಡ್ಸ್ ಅಥವಾ ಕಪ್ಪು ಜೀರಿಗೆ, ಕರಿ ಜೀರಿಗೆ ಅಂತ ನಿಮಗೆ ಈ ಒಂದು ಗ್ರಂಥಿಕೆ ಅಂಗಡಿಗಳಲ್ಲಿ ಸುಲಭವಾಗಿ ಸಿಗುತ್ತೆ. ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ಒಂದು 100 ಗ್ರಾಮ್ ನೀವು ತೆಗೆದುಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ. ಏನಿಲ್ಲ ಅನ್ನೋದಾದ್ರೂ ನೀವೊಂದು 3 ತಿಂಗಳ ಕಾಲನಾದ್ರೂ ಈ ಒಂದು ಪೌಡರ್ನ ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು. ಇಲ್ಲ ಅನ್ನೋದಾದರೆ ನಿಮಗೆ ಆನ್ಲೈನಲ್ಲಿ ಸಹ ಕೂಡ ಸಿಗುತ್ತೆ. ಆ ಕಲೋಂಜಿ ಸೀಡ್ಸ್ನ ನಾನು ಮಿಕ್ಸಿಗೆ ಡೈರೆಕ್ಟಾಗಿ ಹಾಕಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಆ ಪೌಡರ್ನ ನಾನು ಇಲ್ಲಿ ಯೂಸ್ ಮಾಡ್ತಿದ್ದೀನಿ. ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದಕ್ಕೆ, ಏರ್ ಗ್ರೋತ್ಗೆ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನಂತರ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಇನ್ಸ್ಟೆಂಟ್ ಕಾಫಿ ಪೌಡರ್, ನಾನು ಇಲ್ಲಿ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೋ ಸೊ ಇನ್ಸ್ಟೆಂಟ್ ಕಾಫಿ ಪೌಡರ್, ಸೊ ಅದನ್ನೇ ಯೂಸ್ ಮಾಡಿ, ನೋ ಪ್ರಾಬ್ಲಮ್. ಇದು ಎರಡರ ಮಿಕ್ಸ್ಚರ್ ಇದೆ ಅಲ್ವಾ, ನಿಜವಾಗ್ಲೂ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮೇಯ್ನಾಗಿ ತಲೆ ಕೂದಲನ್ನು ಕಪ್ಪಾಗಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಕಾಫಿ ಪೌಡರ್ ಅಂತೂ ಕಲರ್ ಕೊಡೋದಕ್ಕೆ ಆಗಿರ್ಬೋದು, ನಿಮ್ಮ ತಲೆ ಕೂದಲನ್ನು ಶೈನಿಂಗ್ ಆಗಿ ಹೊಳೆಯೋದಕ್ಕೆ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಂತರ ಇದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಂಗಿನೆಣ್ಣೆನ ಹಾಕ್ಕೊಳ್ಳಿ. ತೆಂಗಿನೆಣ್ಣೆ ಅಥವಾ ಹರಳೆಣ್ಣೆ ಇದ್ದರೆ ಹರಳೆಣ್ಣೆ, ಆಲಿವ್ ಆಯಿಲ್ ಇದ್ದರೆ ಸೊ ಆಲಿವ್ ಆಯಿಲ್. ಸೊ ನೀವು ಯಾವುದೇ ಒಂದು ಬೇರೆ ಹೇರ್ ಆಯಿಲ್ನ ಯೂಸ್ ಮಾಡ್ತಿದ್ರೆ ಡೈರೆಕ್ಟಾಗಿ ಆ ಒಂದು ಹೇರ್ ಆಯಿಲ್ನ ಸಹ ಕೂಡ ಈ ಒಂದು ಮಿಶ್ರಣಕ್ಕೆ ನೀವು ಹಾಕ್ಕೊಳ್ಬಹುದು. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು 1 ರಿಂದ 2 ಗಂಟೆಗಳ ಕಾಲ ಇದನ್ನು ಪಕ್ಕಕ್ಕೆ ಇಡಬೇಕಾಗತ್ತೆ. ಯಾಕೆ ಅನ್ನೋದಾದರೆ ನಾವು ಹಾಕಿರುವಂಥಷ್ಟು ಪೌಡರಲ್ಲಿರುವಂಥ ಗುಣಗಳು ಈ ಒಂದು ತೆಂಗಿನೆಣ್ಣೆಗೆ ಬರಬೇಕಾಗತ್ತೆ. ಸೊ ಆ ರೀಸನ್ಗಾಗಿ ಅಷ್ಟೇ. 2 ಗಂಟೆಗಳ ಕಾಲ ಬಿಟ್ಟಾದ ನಂತರ ಈ ಒಂದು ಹೇರ್ ಆಯಿಲ್ನ ನೀವು ತಲೆಯ ಬುಡಕ್ಕೆ, ತಲೆ ಕೂದಲಿಗೆಲ್ಲ ಸಹ ಕೂಡ ಆದಷ್ಟು ಇನ್ನೊಬ್ಬರ ಸಹಾಯವನ್ನು ಪಡೆದುಕೊಂಡು ಹಚ್ಕೊಳ್ಳಿ. ಹಚ್ಚಿದ ನಂತರ ಒಂದು ನಾಟ್ ಹಾಕಿ ಅಥವಾ ಒಂದು ಸಿಂಪಲ್ ಜಡೆ ಎಳೆದು ಬಿಟ್ಬಿಡಿ. ಜೆಂಟ್ಸು ಸಹ ಕೂಡ ಯೂಸ್ ಮಾಡ್ಬೋದು, ಈವನ್ ಚಿಕ್ಕ ಮಕ್ಕಳಿಗೂ ಸಹ ಕೂಡ ಯೂಸ್ ಮಾಡಬಹುದು. ಈಗಂತೂ ಚಿಕ್ಕ ಮಕ್ಕಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಅಥವಾ ಅವರು ಒಂದು ಫುಡ್ಡಿಂದ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸಿಂದೆಲ್ಲ ಸಹ ಕೂಡ ಚಿಕ್ಕ ವಯಸ್ಸಿಗೆ ಗ್ರೇ ಹೇರ್ಸ್, ವೈಟ್ ಹೇರ್ಸ್ ಜಾಸ್ತಿ ಬರ್ತಿರುತ್ತೆ. ಸೊ ಅಂಥವ್ರಿಗೂ ಸಹ ಕೂಡ ಈ ಒಂದು ಹೇರ್ ಆಯಿಲ್ನ ಧಾರಾಳವಾಗಿ ಯೂಸ್ ಮಾಡ್ಬೋದು. ಬಟ್ ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡಿ, ಯಾವುದೇ ಒಂದು ಹೋಮ್ ರೆಮಿಡಿ ಅಥವಾ ಯಾವುದೇ ಒಂದು ಕ್ರೀಮ್, ಶ್ಯಾಂಪೂ, ಕಂಡೀಷ್ನರ್ ಏನನ್ನೇ ಯೂಸ್ ಮಾಡಿದ್ರು ಸಹ ಕೂಡ ಒಮ್ಮೆ ಪ್ಯಾಚ್ ಟೆಸ್ಟ್ನ ಮಾಡಿ ನಂತರ ನೀವು ಯೂಸ್ ಮಾಡಬೇಕಾಗುತ್ತೆ ತಲೆ ಕೂದಲಿಗೆಲ್ಲ. ಸೊ ತಲೆಗೆಲ್ಲ ಹಚ್ಚಿದ ನಂತರ ಏನು ಮಾಡಬೇಕು? ಸೊ ಒಂದು 4 ಗಂಟೆಗಳ ಕಾಲ ಹಾಗೆ ಬಿಡಬೇಕಾಗತ್ತೆ, ಒಂದು ಜಡೆಯಿಂದ ಅಥವಾ ಸಿಂಪಲ್ ನಾಟ್ ಹಾಕಿ. ಸೊ ನಂತರ ನೀವು ಒಂದು 4 ಗಂಟೆ ಹಾಗೆ ಬಿಟ್ಟು ನೀವು ಯೂಸ್ ಮಾಡುವಂಥ ಶ್ಯಾಂಪು ಆದಷ್ಟು ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿ ಹೇರ್ ವಾಶ್ನ ಮಾಡ್ಕೊಳ್ಳಿ. ಸೊ ಇಷ್ಟೇ ಸ್ನೇಹಿತರೆ. ಇದೇ ರೀತಿಯಾಗಿ ನೀವು ವಾರಕ್ಕೆ ಒಮ್ಮೆ ಈ ಒಂದು ಹೇರ್ ಆಯಿಲ್ನ ನೀವು ತಲೆಗೆ ಹಚ್ಚಿದ್ದೇ ಆದರೆ ಸೊ ನಿಮ್ಮ ತಲೆ ಕೂದಲು ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ಮುಂದೆ ಬರುವಂತಹ ಬಿಳಿ ಕೂದಲನ್ನು ಸಹ ಕೂಡ ತಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಯೂಸ್ಫುಲ್ ಆದಂಥ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ. ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ಬ್ಯೂಟಿ ಟಿಪ್ಸೊಂದಿಗೆ ಮತ್ತೊಮ್ಮೆ ಸಿಗ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.